ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈವ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಪೈನಾಪಲನ್ನು ತೊಗೊಂಡು ಬಂದಿದ್ದರು. ಸೊ ಹಾಗಾಗಿ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ನನಗೆ ಪೈನಾಪಲ್ ಅಂದರೆ ತುಂಬ ಇಷ್ಟ, ಯಾಕಂದರೆ ಅದು ಸ್ವೀಟಾಗೂ ಇರುತ್ತೆ, ಹುಳಿ ಹುಳಿಯಾಗಿಯೂ ಕೂಡ ಇರ್ತದೆ. ಸೊ ಹಾಗಾಗಿ ಪೈನಾಪಲ್ ಅಂತಂದರೆ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ. ಹಾಗೆ ಇದು ಸ್ಕಿನ್ನಿಗೂ ಕೂಡ ಒಳ್ಳೆಯದು, ಯಾಕಂದರೆ ಇದರಲ್ಲಿ ವೈಟಮಿನ್ ಸಿ ಇರುತ್ತೆ. ಆ್ಯಂಡ್ ಇದು ಫೇಸಲ್ಲಿರುವಂಥ ಒಂದು ಡಾರ್ಕ್ ಸ್ಪಾಟ್ಸನ್ನು ರಿಮೂವ್ ಮಾಡುತ್ತೆ, ಫೇಸನ್ನು ಗ್ಲೋ ಕೊಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಪೈನಾಪಲ್ ಹೆಲ್ತಿಗೂ ಕೂಡ ಒಳ್ಳೆಯದೇ. ಪೈನಾಪಲ್ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಕೂಡ ಪೈನಾಪಲ್ ಇಷ್ಟನೇ. ಹಾಗೆ ಹೊರಗಡೆ ಒಂದು 10 ರೂಪೀಸ್ಗೆ 1 ಪೀಸ್ ಕೊಡ್ತಾರೆ, ಅಂದರೆ ಒಂದು ರೌಂಡಲ್ಲಿ ಒಂದು 4 ಪೀಸ್ ಇರ್ತವೆ. ಸೊ ಅಷ್ಟೇ, ಅದನ್ನೇ ತಿಂದರೆ ಎಷ್ಟು ಒಂಥರ ಖುಷಿ ಅನಿಸುತ್ತೆ. ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕ್ಕೊಂಡು ತಿಂದರೆ ಇನ್ನೂ ಸಖತ್ ಟೇಸ್ಟನ್ನು ಕೊಡುತ್ತೆ. ಹಾಗೆ ಇವತ್ತಿನ ರಾತ್ರಿ ಡಿನ್ನರ್ಗೆ ಅಂತೇಳಿ ಬೆಂಡೆಕಾಯಿ ಪಲ್ಯ ಮತ್ತು ಬಕ್ರಿ ಅಂದರೆ ರೊಟ್ಟಿನ ಮಾಡಿದ್ವಿ. ಸೊ ಬೆಂಡೆಕಾಯಿ ಪಲ್ಯ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಮೊದಲು ಅದಕ್ಕೆ ಒಂಚೂರು ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವನ್ನು ಹಾಕಿ 5 ಮಿನಿಟ್ ಬಿಟ್ಟು ಈ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ. ಸೊ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಮೊದಲೇ ಇದಕ್ಕೆ ಅರಿಶಿನ ಪುಡಿ, ಖಾರ ಪುಡಿ ಯಾವುದನ್ನು ಕೂಡ ಹಾಕಬಾರ್ದು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಯಾವಾಗ ಸ್ವಲ್ಪ ಕಪ್ಪು ಕಲರ್ ಬರ್ತದೆ, ಆ ಬ್ರೌನ್ ಕಲರ್ ಬಂದ ಮೇಲೆ ಅದಕ್ಕೆ ಏನು ಬೇಕೋ ಅದು ಮಸಾಲ ಪದಾರ್ಥನ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ಒಂಚೂರು ಅರಿಶಿನ ಪುಡಿ, ಆನಂತರ ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕಬೇಕು. ಆನಂತರ ಅದಕ್ಕೆ ಸ್ವಲ್ಪ ಮಸಾಲ ಪುಡಿ ಅಂದರೆ MTR ಮಸಾಲೆನ ಹಾಕ್ಬೋದು. ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಶೇಂಗಾ ಪುಡಿಯನ್ನು ಹಾಕಿ ಫೈನಲ್ ಟಚ್ಚನ್ನು ಕೊಡಬೇಕು. ಬೆಂಡೆಕಾಯಿ ಪಲ್ಯ ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ರೊಟ್ಟಿನ ಏನು ನಾನು ಮಾಡಿಲ್ಲ, ನಮ್ಮ ಅತ್ತೆ ಅವರು ಮಾಡಿದ್ದು. ನೋಡಬೇಕು ಪಲ್ಯ ಹೇಗಾಗಿದೆ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಸೊ ಊಟನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಬಾದಾಮನ್ನು ನೆನೆ ಇಡ್ತೀನಿ. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಅಂದರೆ ಡೈಲಿ ಏನು ಬೇಗ ಹೇಳೋದಿಲ್ಲ, ಇವತ್ತು ಸ್ವಲ್ಪ ಎಚ್ಚರ ಆಗಿತ್ತು ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದಿದ್ದೆ. ನೋಡ್ರಿ ಮಾರ್ನಿಂಗ್ ವ್ಯೂ ಹೇಗಿದೆ ಅಂತೇಳಿ, ಯಾವ ಸದ್ದೂ ಇಲ್ಲದೆ ಕೇವಲ ಪಕ್ಷಿಗಳ ಒಂದು ಸೌಂಡ್ ಕೇಳ್ತಾ ಇದ್ರೇ ಎಷ್ಟು ಇಂಪು ಅನಿಸುತ್ತೆ ಅಲ್ವಾ. ಹಾಗೆ ಒಂದು ಸಿಂಪಲ್ ಆದ ರಂಗೋಲಿಯನ್ನು ನೋಡ್ಕೊಂಡು ಬನ್ನಿ.
ನೈಟ್ ಬಾದಾಮನ್ನು ನೆನೆ ಇಟ್ಟಿದ್ದೆ ಅಲ್ವಾ, ಅದನ್ನು ಈಗ ಸಿಪ್ಪೆ ಸುಲಿತಾ ಇದ್ದೀನಿ. ಸೊ ನಾನು ಡೈಲಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಸಿಪ್ಪೆ ಸುಲಿದು ತಿಂತೀನಿ. ಈ ಬಾದಾಮನ್ನು ಹಾಗೆ ತಿನ್ನೋದು ಕೂಡ ಒಳ್ಳೆಯದು. ರಾತ್ರಿ ನೆನೆ ಇಟ್ಟು ಸಿಪ್ಪೆ ಸುಲಿದು ತಿನ್ನೋದು ಕೂಡ ಇನ್ನೂ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಇ ಇರುತ್ತೆ. ಇದನ್ನು ತಿನ್ನೋದ್ರಿಂದ ನಾವು ತುಂಬ ಯಂಗಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂಥ ಡಲ್ನೆಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಅದನ್ನು ಎಲ್ಲನೂ ಕೂಡ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಅದರಲ್ಲೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನೋದ್ರಿಂದ ತಾಯಿಗೂ ಕೂಡ ಒಳ್ಳೆಯದು, ಮಗುವಿಗೂ ಕೂಡ ಒಳ್ಳೆಯದು. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಬ್ರೈನ್ ತುಂಬ ಚುರುಕಾಗಿ ಕೆಲಸ ಮಾಡೋದಕ್ಕೆ ಅಂದರೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಿಂದ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಅಂದಮೇಲೆ ಡೈಲಿ ಒಂದು 4 ಆದರೂ ಬಾದಾಮಿಯನ್ನು ತಿನ್ನಬೇಕು. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.